ಸೊ ವಾಟ್ ಈಸ್ ಸೆಕ್ಷನ್ ಆಫೀಸರ್? ರೀಸೆಂಟ್ ಆಗಿ ಕೆಇಎ ಮುಖಾಂತರ LLB ಗ್ರಾಜ್ಯುಯೇಟ್ಸ್ಗೆ ಸೆಕ್ಷನ್ ಆಫೀಸರ್ ಅನ್ನೋ ಒಂದು ಪೋಸ್ಟ್ ಕನ್ಫರ್ಮ್ ಆಗಿದೆ. ಸೊ ಈ ಎಸ್ ಒ ಅಂದ್ರೆ ಏನು? ಸುಮಾರು ಜನ LLB ಗ್ರಾಜ್ಯುಯೇಟ್ಸ್ ಪ್ರತಿ ದಿವಸ ನನಗೆ ಕಾಲ್ ಮಾಡಿ ಕೇಳ್ತಿದ್ದೀರಿ, ಸರ್ ಸೆಕ್ಷನ್ ಆಫೀಸರ್ ಏನು, ಇದು ಗೌರ್ಮೆಂಟ್ ಪೋಸ್ಟಾ ಏನು ಅಂತ ನಿಮ್ಗೆ ಸುಮಾರು ಜನಕ್ಕೆ ಇನ್ನೂ ಕನ್ಫ್ಯೂಷನ್ ಇದೆ. ಸೊ ಆದ್ರಿಂದ ನಾನೊಂದು ಈ ಒಂದು ಕಂಪ್ಲೀಟ್ ವಿಡಿಯೋ ಅಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ಏನಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ರೆ, ದಿಸ್ ಸೆಕ್ಷನ್ ಆಫೀಸರ್ ಯಾರ ಅಂಡರ್ ಅಲ್ಲಿ ಇವಾಗ ಕಾಲ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ಸೊ ವಿ ವಿಲ್ ಗೋಯಿಂಗ್ ಟು ಗಿವ್ ದ ಇನ್ಫಾರ್ಮೇಶನ್ ಅಬೌಟ್ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ಅದಕ್ಕನ್ನ ಮೊದಲನೇದಾಗಿ, ಅದಕ್ಕನ್ನ ಮುಂಚಿತವಾಗಿ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ನಾಲ್ಸಾ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸೊ ಇದರ ಹೆರಾರ್ಕಿ ಏನು? ನಾಲ್ಸಾ ಆದ್ಮೇಲೆ ಕಾಲ್ಸಾ, ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಬರುತ್ತೆ, ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಬರುತ್ತೆ, ಮತ್ತೆ ತಾಲೂಕ್ ಲೆವೆಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಬರುತ್ತೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾವು ನೋಡೋಣ. ಅದಾದ ಮೇಲೆ ಇನ್ ಡೀಟೇಲ್ ಆಗಿ ಸಪರೇಟ್ ಆಗಿ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ಇದರ ಆಬ್ಜೆಕ್ಟಿವ್ಸ್ ಏನು, ಇದರ ಫಂಕ್ಷನ್ಸ್ ಏನು, ಮತ್ತೆ ಇದ್ರ ಯಾವ ರೋಲ್ ಪ್ಲೇ ಮಾಡುತ್ತೆ, ಇದನ್ನೆಲ್ಲ ನೋಡೋಣ. ಯಾರಿಗೆಲ್ಲ ಯಾವ ಸೆಕ್ಷನ್ ಅಲ್ಲಿ ವಲ್ನರೇಬಲ್ ಸೆಕ್ಷನ್ಸ್ಗೆ ಹೇಗೆಲ್ಲ ಹೆಲ್ಪ್ ಮಾಡುತ್ತೆ ಇದ್ರ ಬಗ್ಗೆ ನೋಡೋಣ. ಇದಾದ ಮೇಲೆ ನಾವು ಸೆಕ್ಷನ್ ಆಫೀಸರ್ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ವಿಡಿಯೋನೇ ಮಾಡ್ತೀನಿ. ಸೊ ಅದ್ರ ಬಗ್ಗೆನೂ ತಿಳಿಯೋಣ. ಸೊ ಲೆಟ್ ಅಸ್ ಬಿಗಿನ್ ದಿಸ್ ವಿಡಿಯೋ. ಇಲ್ಲಿ ನೋಡಿ, ನಿಮಗೆ ಇವಾಗ ಸೆಕ್ಷನ್ ಆಫೀಸರು ಕಾಲ್ಫಾರ್ಮ್ ಆಗಿರೋದು ಯಾರ ಅಂಡರ್ ಅಲ್ಲಿ ಅಂದ್ರೆ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿರುತ್ತೆ. ಇಟ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ಅಂಡರ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಕ್ಟ್ 1987. ಸೊ ಇದರ ಹೈಯರ್ ಅಥಾರಿಟಿ ಯಾವುದು ಅಂತ ಹೇಳಿದ್ರೆ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ಸೊ ದಿಸ್ ಬಾಡಿ ಆಲ್ಸೋ ಎಸ್ಟಾಬ್ಲಿಷ್ಡ್ ಅಂಡರ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಕ್ಟ್. ಸೊ ಒಂದು ಆಕ್ಟ್ ನ ಮುಖಾಂತರ ಯಾವುದೇ ಒಂದು ಬಾಡಿ ಎಸ್ಟಾಬ್ಲಿಷ್ ಮಾಡಿದ್ದಲ್ಲಿ ಅದನ್ನ ನಾವು ಸ್ಟ್ಯಾಟ್ಯುಟರಿ ಬಾಡಿ ಅಂತ ಕರಿತೀವಿ. ಸೊ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ರೆ ಆಗ ಅದನ್ನ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಅಂಡರ್ ಆರ್ಟಿಕಲ್ 280 ಫೈನಾನ್ಸ್ ಕಮಿಷನ್ ಬರುತ್ತೆ. ಸೊ ದಿಸ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಬಟ್ ನಾಲ್ಸಾ is not a constitutional body. At the same time, Karnataka State Legal Services Authority is also not a constitutional body. These are established under Legal Services Authority Act 1987. So that's why they will be called as a statutory body ಅಂತಾನೆ ಕರೀತಾರೆ. ಸೊ ಇದು ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಬರಬಹುದು. ಸೊ ನಾವು ಬಿಗಿನ್ ಮಾಡೋಣ. ಇದು ಏನಂತ ಹೇಳಿದ್ರೆ ನಿಮಗೆ ಒಂಥರ ದೀಸ್ ಆರ್ ದ ಗೌರ್ಮೆಂಟ್ ಅಥಾರಿಟೀಸ್. ಓಕೆ, ಇದು ಏನು ಪ್ರೈವೇಟ್ ಸೆಕ್ಟರ್ಸ್ ಅಲ್ಲ, ಅದೊಂದು ನಿಮಗೆ ಕ್ಲಾರಿಟಿ ಇರಲಿ. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಒಂದು ಆರ್ಟಿಕಲ್ ಇದೆ, ಆರ್ಟಿಕಲ್ 39A. ಅದೇನು ಹೇಳುತ್ತೆ ಅಂತ ಹೇಳಿದ್ರೆ ಈಕ್ವಲ್ ಜಸ್ಟಿಸ್ ಅಂಡ್ ಫ್ರೀ ಲೀಗಲ್ ಏಡ್. ಅಂದ್ರೆ ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಜಸ್ಟಿಸ್ ಆಗಬೇಕು ಮತ್ತೆ ಫ್ರೀ ಆಗಿ ಲೀಗಲ್ ಏಡ್ ಸಿಕ್ಕಬೇಕು ಅಂತ ಒಂದು ಆರ್ಟಿಕಲ್ ಇದೆ. ಸೊ ಆ ಆರ್ಟಿಕಲ್ ಅನ್ನ ಅಡಿಯಲ್ಲಿ ಈ ಒಂದು ಆಕ್ಟ್ ಬಂದಿದೆ. ಸೊ ಈ ಆಕ್ಟಿನ ಅಂಡರ್ ಅಲ್ಲಿ ನಾಲ್ಸಾ ಎಸ್ಟಾಬ್ಲಿಷ್ ಆಗಿದೆ. ಸೊ ಇದು ನಾಲ್ಸಾನ ಫಂಕ್ಷನ್ ಏನಂದ್ರೆ ವಲ್ನರಬಲ್ ಸೆಕ್ಷನ್ಸ್ ಇರ್ತಾರಲ್ಲ. ಸೊ ವಲ್ನರಬಲ್ ಸೆಕ್ಷನ್ ಅಂದ್ರೆ ಮೇಜರ್ಲಿ ಯಾರು ಬರ್ತಾರೆ? ವೀಕರ್ ಸೆಕ್ಷನ್ಸ್ ಲೈಕ್ ವುಮೆನ್ಸ್ ಆಗಿರ್ಬೋದು, ಹೂ ಕಾಂಟ್ ಅರ್ನ್, ಮತ್ತೆ ಚಿಲ್ಡ್ರನ್ಸ್ ಆಗಿರ್ಬೋದು, ಮತ್ತೆ SC/ST ಕಮ್ಯುನಿಟಿ ಆಗಿರ್ಬೋದು, ಓಕೆ, ಟ್ರಾನ್ಸ್ಜೆಂಡರ್ಸ್ ಆಗಿರ್ಬೋದು, ಮತ್ತೆ ಯಾರೆಲ್ಲ ಓಲ್ಡ್ ಏಜ್ಡ್ ಪರ್ಸನ್ಸ್ ಇರ್ತಾರೆ ಅವ್ರಾಗಿರ್ಬೋದು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಸ್ ಆಗಿರ್ಬೋದು, ಮತ್ತೆ ಡಿಪ್ರೈವ್ಡ್ ಪರ್ಸನ್ಸ್ ಆಗಿರ್ಬೋದು. ಸೊ ಇವರೆಲ್ಲರಿಗೂ ಒಂದು ಲೀಗಲ್ ಏಡ್ ಕೊಡಬೇಕು ಅಂತಾನೆ ಈ ಒಂದು ಸ್ಟ್ಯಾಟ್ಯುಟರಿ ಬಾಡಿ ಎಸ್ಟಾಬ್ಲಿಷ್ ಆಗಿದೆ. ಅಟ್ ದ ಸೇಮ್ ಟೈಮ್ ಎಲ್ರಿಗೂ ಒಂದು ಫ್ರೀ ಲೀಗಲ್ ಸರ್ವಿಸಸ್ ಎಸ್ಟಾಬ್ಲಿಷ್ ಕೊಡಬೇಕು ಅನ್ನೋದೇ ಈ ಒಂದು ಅಥಾರಿಟಿನ ಮೋಟೋ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇದ್ರ ಸ್ಟ್ರಕ್ಚರ್ ಏನು? ನಾಲ್ಸಾನ ಸ್ಟ್ರಕ್ಚರ್ ಏನು ಅಂತ ಹೇಳಿದ್ರೆ, ಇದ್ರ ಪ್ಯಾಟ್ರನ್ ಇನ್ ಚೀಫ್ ಅಂದ್ರೆ ಇದರ ಚೇರ್ ಪರ್ಸನ್ ಯಾರು ಇರ್ತಾರೆ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ನೋಡಿ ಎಷ್ಟೊಂದು ದೊಡ್ಡ ಪೋಸ್ಟ್ ನಲ್ಲಿ ಇರುವ ವ್ಯಕ್ತಿ ಇದರ ಪ್ಯಾಟ್ರನ್ ಇನ್ ಚೀಫ್ ಆಗಿರ್ತಾರೆ ಅಂತ. ಮತ್ತೆ ಇದರ ಎಕ್ಸಿಕ್ಯೂಟಿವ್ ಚೇರ್ ಪರ್ಸನ್ ಯಾರಾಗಿರ್ತಾರೆ ಅಂದ್ರೆ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಇವರಾಗಿರ್ತಾರೆ. ಇವರ ಫಂಕ್ಷನ್ಸ್ ಏನಂದ್ರೆ ಫ್ರೇಮಿಂಗ್ ಪಾಲಿಸೀಸ್ ಅಂಡ್ ಸ್ಕೀಮ್ಸ್ ಫಾರ್ ಫ್ರೀ ಲೀಗಲ್ ಏಡ್, ಮತ್ತೆ ಇಶ್ಯೂಸ್ ಅಂಡ್ ಗೈಡ್ಲೈನ್ಸ್ ಟು ಸ್ಟೇಟ್ ಲೆವೆಲ್ ಅಥಾರಿಟೀಸ್ ಇರ್ತಾರಲ್ಲ. ಇವಾಗ ಸೆಂಟ್ರಲ್ ಲೆವೆಲ್ ಅಲ್ಲಿ ನಾಲ್ಸಾ ಇರುತ್ತೆ, ಸ್ಟೇಟ್ ಲೆವೆಲ್ ಅಲ್ಲಿ ಸೆಂಟ್ರಲ್ ಲೆವೆಲ್ ಅಲ್ಲಿ ಇದಿರುತ್ತೆ, ಮತ್ತೆ ಸ್ಟೇಟ್ ಲೆವೆಲ್ ಅಲ್ಲಿ ಪ್ರತಿಯೊಂದು ಸ್ಟೇಟು ಅದರ ಒಂದು ಲೀಗಲ್ ಸರ್ವಿಸಸ್ ಅಥಾರಿಟಿ ಇರುತ್ತೆ. ಅದೇ ರೀತಿಯಲ್ಲಿ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಇದೆ. ಮತ್ತೆ ಕಂಡಕ್ಟ್ ನೇಷನಲ್ ವೈಡ್ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್. ಲೀಗಲ್ ಅವೇರ್ನೆಸ್ ಅಂತ ಹೇಳಿದ್ರೆ
ನಿಮಗೆಲ್ಲ ಏನೆಲ್ಲ ಹಕ್ಕುಗಳಿದಾವೆ, ಅದರ ನಿಮ್ಮ ಹಕ್ಕುಗಳ ಉಲ್ಲಂಘನೆ ಆದಲ್ಲಿ ನೀವು ಹೇಗೆ ಅದರ ಅಗೇನ್ಸ್ಟ್ ಫೈಟ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ಮಾನಿಟರ್ ಅಂಡ್ ಎವಾಲ್ಯುಯೇಟ್ ಇಂಪ್ಲಿಮೆಂಟೇಷನ್. ಸೊ ಇದ್ರ ಇಂಪಾರ್ಟೆನ್ಸ್ ಏನಿರುತ್ತೆ ಅಂತ ಹೇಳಿದ್ರೆ ಯೂನಿಫಾರ್ಮ್ ಆಗಿ ಲೀಗಲ್ ಏಡ್ಸ್ ಪ್ರೊವೈಡ್ ಮಾಡೋದಾಗಿರ್ಬೋದು, ಇದೆಲ್ಲ ಆಗಿರುತ್ತೆ. ಮತ್ತೆ ಪ್ರಮೋಟ್ ಆಕ್ಸೆಸ್ ಟು ಜಸ್ಟಿಸ್ ಆಸ್ ಎ ಫಂಡಮೆಂಟಲ್ ಗೋಲ್, ಜಸ್ಟಿಸ್ ಪ್ರಮೋಟ್ ಮಾಡೋದಾಗಿರ್ಲಿ. ಮತ್ತೆ ಇಟ್ ಆಕ್ಟ್ಸ್ ಆಸ್ ಎ ಎಪೆಕ್ಸ್ ಬಾಡಿ, ಟಾಪ್ ಮೋಸ್ಟ್ ಬಾಡಿ ಆಗಿರುತ್ತೆ ನಾಲ್ಸಾ. ಓಕೆನಾ. ಮತ್ತೆ ಸ್ಟೇಟ್ ಲೆವೆಲ್ ಬಾಡಿ, ಸ್ಟೇಟ್ ಲೆವೆಲ್ ಅಂದ್ರೆ ಪ್ರತಿಯೊಂದು ಸ್ಟೇಟ್ ಅಲ್ಲಿ ಇರುತ್ತೆ. ಇವಾಗ ಕೇರಳ ತಗೊಂಡ್ರೆ ಕೇರಳ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಇರುತ್ತೆ. ಆಂಧ್ರ ಪ್ರದೇಶ ತಗೊಂಡ್ರೆ ಆಂಧ್ರ ಪ್ರದೇಶ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಇರುತ್ತೆ. ಕರ್ನಾಟಕ ತಗೊಂಡ್ರೆ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಬರುತ್ತೆ. ಐ ಗೆಸ್ ನಿಮ್ಗೆ ಇದುವರೆಗೆ ಎಲ್ಲ ಕಾನ್ಸೆಪ್ಟ್ ಕ್ಲಾರಿಟಿ ಆಗಿರಬಹುದು ಅನ್ಸುತ್ತೆ. ಸೊ ಇದರ ಲೀಗಲ್ ಪ್ರೊವಿಷನ್ ಸಹ ಸೇಮ್ ಇರುತ್ತೆ. ಸೇಮ್ ಆಕ್ಟ್, ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ 1987 ಅಡಿಯಲ್ಲಿ ಈ ಒಂದು ಬಾಡಿ ಸಹ ಎಸ್ಟಾಬ್ಲಿಷ್ ಆಗಿರುತ್ತೆ. ಸೊ ಇದರ ಪ್ಯಾಟರ್ನ್ ಇನ್ ಚೀಫ್ ಯಾರು ಇರ್ತಾರೆ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ ಆಗಿರ್ತಾರೆ. ಮತ್ತೆ ಎಕ್ಸಿಕ್ಯೂಟಿವ್ ಚೇರ್ಪರ್ಸನ್ ಸೇಮ್ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಹೈಕೋರ್ಟ್ ಆಗಿರ್ತಾರೆ. ಮತ್ತೆ ಮೆಂಬರ್ಸ್ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಗಿರ್ತಾರೆ. ಮತ್ತೆ ಇವ್ರ ಫಂಕ್ಷನ್ಸ್ ಆರ್ ಸೇಮ್. ಸೆಂಟ್ರಲ್ ಲೆವೆಲ್ ಅಲ್ಲಿ ಹೇಗೆ ಸೆಂಟ್ರಲ್ ಬಾಡಿ ನಾಲ್ಸ ಎಕ್ಸಿಕ್ಯೂಟ್ ಮಾಡುತ್ತೋ ಅದೇ ರೀತಿ ಸ್ಟೇಟ್ ಲೆವೆಲ್ ಅಲ್ಲಿ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಇಂಪ್ಲಿಮೆಂಟ್ ಮಾಡುತ್ತೆ. ಲೈಕ್ ಪಾಲಿಸೀಸ್ ಇಂಪ್ಲಿಮೆಂಟ್ ಆಗೋದಾಗಿರ್ಲಿ, ಮತ್ತೆ ಡಿಸ್ಟ್ರಿಕ್ಟ್ ಅಂಡ್ ತಾಲೂಕ್ ಲೆವೆಲ್ ಅಲ್ಲಿ ತಾಲೂಕ್ ಲೆವೆಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಈ ಸೂಪರ್ವೈಸ್ ಮಾಡೋದಾಗಿರ್ಲಿ, ಮತ್ತೆ ಲೋಕ್ ಅದಾಲತ್ ಮತ್ತೆ ಲೀಗಲ್ ಏಡ್ ಪ್ರೋಗ್ರಾಮ್ಸ್ ಅನ್ನ ಕಂಡಕ್ಟ್ ಮಾಡೋದೇ ಆಗಿರ್ಲಿ, ಮತ್ತೆ ಫ್ರೀ ಲೀಗಲ್ ಸರ್ವಿಸಸ್ ಪ್ರೊವೈಡ್ ಮಾಡೋದಾಗಿರುತ್ತೆ. ಸೇಮ್ ಇದರ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ ಆಕ್ಟ್ಸ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ನ್ಯಾಷನಲ್ ಪಾಲಿಸಿ ಅಂಡ್ ಗ್ರಾಸ್ ರೂಟ್ ಲೆವೆಲ್ ಎಕ್ಸಿಕ್ಯೂಷನ್. ಲೈಕ್ ತಾಲೂಕಾ ಲೆವೆಲ್ ಅಲ್ಲಿ ಗ್ರಾಸ್ ರೂಟ್ ಲೆವೆಲ್ ಹೇಗೆ ಎಕ್ಸಿಕ್ಯೂಷನ್ ಮಾಡಬೇಕು, ಮತ್ತೆ ಈ ನ್ಯಾಷನಲ್ ಲೆವೆಲ್ ಪಾಲಿಸೀಸ್ ಅನ್ನ ಹೇಗೆ ತಾಲೂಕಾ ಲೆವೆಲ್ ಅವ್ರಿಗೆ ಡಿಸ್ಟ್ರಿಕ್ಟ್ ಲೆವೆಲ್ ಅವ್ರಿಗೆ ತಲುಪಿಸಬೇಕು, ಅದಕ್ಕೊಂದು ಬ್ರಿಡ್ಜ್ ತರ ಆಕ್ಟ್ ಮಾಡುತ್ತೆ. ಮತ್ತೆ ಎನ್ಶೂರ್ ಸ್ಟೇಟ್ ವೈಡ್ ಆಕ್ಸೆಸ್ ಟು ಲೀಗಲ್ ಸರ್ವಿಸಸ್. ಸ್ಟೇಟ್ ಅಲ್ಲಿ ಕರ್ನಾಟಕದಲ್ಲಿ ಲೀಗಲ್ ಸರ್ವಿಸಸ್ ಪ್ರತಿಯೊಬ್ಬರಿಗೆ ಆಕ್ಸೆಸ್ ಆಗೋ ತರ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಮತ್ತೆ ಫೋಕಸ್ ಆನ್ ಸ್ಟೇಟ್ ಸ್ಪೆಸಿಫಿಕ್ ನೀಡ್ಸ್. ಇವಾಗ ಮಹಾರಾಷ್ಟ್ರದಲ್ಲೇ ಒಂದು ಸ್ಟೇಟ್ ಸ್ಪೆಸಿಫಿಕ್ ನೀಡ್ಸ್ ಆಗಿರುತ್ತೆ, ಕರ್ನಾಟಕದಲ್ಲೇ ಒಂದು ಸ್ಟೇಟ್ ಸ್ಪೆಸಿಫಿಕ್ ನೀಡ್ಸ್ ಆಗಿರುತ್ತೆ, ಆಂಧ್ರ ಪ್ರದೇಶಲ್ಲೇ ಒಂದು ಸ್ಟೇಟ್ ಅದೇ ಆ ಒಂದು ರೀಜನ್ ನ ಸ್ಪೆಸಿಫಿಕ್ ನೀಡ್ಸ್ ಆಗಿರುತ್ತೆ. ಸೊ ಆ ಒಂದು ಸ್ಪೆಸಿಫಿಕ್ ಲೋಕಲ್ ನೀಡ್ಸ್ ಅನ್ನ ಸ್ಪೆಸಿಫೈ ಮಾಡಿಬಿಟ್ಟು ಅದನ್ನ ರಿಸಾಲ್ವ್ ಮಾಡೋ ಕಾರ್ಯ ಈ ಒಂದು ಬಾಡಿ ಆಗಿರುತ್ತೆ. ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಬರುತ್ತೆ. ದಿಸ್ ಇಸ್ ಆಲ್ಸೋ ಎಸ್ಟಾಬ್ಲಿಷ್ ಅಂಡರ್ ದ ಸೇಮ್ ಆಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ 1987. ಇದರ ಸ್ಟ್ರಕ್ಚರ್ ಸಹ ಸೇಮ್ ಇರುತ್ತೆ. ಚೇರ್ಪರ್ಸನ್ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಆರ್ ಸೆಷನ್ ಜಡ್ಜಸ್ ಇರ್ತಾರಲ್ಲ ಅವರು ಚೇರ್ಪರ್ಸನ್ ಆಗಿರ್ತಾರೆ. ಮತ್ತೆ ಮೆಂಬರ್ಸ್ ಆಗಿರುತ್ತಾರೆ ಅಂತ ಹೇಳಿದ್ರೆ ಸೀನಿಯರ್ ಮೋಸ್ಟ್ ಸಿವಿಲ್ ಜಡ್ಜ್ ಆಗಿರ್ತಾರೆ. ನೆಕ್ಸ್ಟ್ ಇವರ ಫಂಕ್ಷನ್ಸ್ ಸೇಮ್ ಲೀಗಲ್ ಏಡ್ ಪ್ರೊವೈಡ್ ಮಾಡೋದು ಅಟ್ ಡಿಸ್ಟ್ರಿಕ್ಟ್ ಲೆವೆಲ್ಸ್, ಲೋಕ್ ಅದಾಲತ್ಸ್ ಅನ್ನ ಕಂಡಕ್ಟ್ ಮಾಡೋದು, ಲೀಗಲ್ ಲಿಟ್ರಸಿ ಕ್ಯಾಂಪೇನ್ಸ್ ಅನ್ನ ಕಂಡಕ್ಟ್ ಮಾಡೋದು, ಮತ್ತೆ ತಾಲೂಕ್ ಲೆವೆಲ್ ಕಮಿಟೀಸ್ ಅನ್ನ ಸೂಪರ್ವೈಸ್ ಮಾಡೋದು ಆಗಿರುತ್ತೆ. ಸೊ ಇಂಪಾರ್ಟೆನ್ಸ್ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಇಂಪಾರ್ಟೆನ್ಸ್ ಏನಿರುತ್ತೆ ಅಂತ ಹೇಳಿದ್ರೆ ಎಕ್ಸಿಕ್ಯೂಷನ್ ಆಫ್ ಲೀಗಲ್ ಏಡ್ ಪ್ರೋಗ್ರಾಮ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಾಗಿರ್ಲಿ, ಮತ್ತೆ ಜಸ್ಟಿಸ್ ಟು ಡಿಸ್ಟ್ರಿಕ್ಟ್ ಪಾಪ್ಯುಲೇಷನ್, ಆ ಡಿಸ್ಟ್ರಿಕ್ಟ್ ನ ಜನರಿಗೆ ಜಸ್ಟಿಸ್ ತರುವುದಾಗಿರ್ಲಿ, ಹ್ಯಾಂಡಲ್ಸ್ ಲಾರ್ಜ್ ವಾಲ್ಯೂಮ್ ಆಫ್ ಡಿಸ್ಪ್ಯೂಟ್ಸ್. ಈ ಡಿಸ್ಟ್ರಿಕ್ಟ್ ಲೆವೆಲ್ಲೇ ನಿಮಗೆ ಲಾರ್ಜ್ ವಾಲ್ಯೂಮ್ ಆಫ್ ಕೇಸಸ್ ಅನ್ನ ಹ್ಯಾಂಡಲ್ ಮಾಡೋದು ಇನ್ ಎ ವೆರಿ ಎಫಿಷಿಯಂಟ್ ಮ್ಯಾನರ್. ಮತ್ತೆ ತಾಲೂಕಾ ಲೆವೆಲ್ ನಾವು ಬಂದಾಗ ಪ್ರತಿಯೊಂದು ತಾಲೂಕಲ್ಲೂ ಲೀಗಲ್ ಸರ್ವಿಸಸ್ ಕಮಿಟಿ ಅನ್ನೋದೊಂದಿರುತ್ತೆ, ಲೀಗಲ್ ಸರ್ವಿಸಸ್ ಅಥಾರಿಟಿನೂ ಹೇಳ್ಬೋದು. ಸೊ ಇಟ್ ಈಸ್ ಆಲ್ಸೋ ಎಸ್ಟಾಬ್ಲಿಷ್ ಅಂಡರ್ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ 1987. ಚೇರ್ಪರ್ಸನ್ ಯಾರು ಆಗಿರ್ತಾರೆ ಅಂತ ಹೇಳಿದ್ರೆ ಸೀನಿಯರ್ ಮೋಸ್ಟ್ ಸಿವಿಲ್ ಜಡ್ಜ್ ಆಗಿರ್ತಾರೆ, ಮೆಂಬರ್ಸ್ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಆಗಿರ್ತಾರೆ. ಮತ್ತೆ ಇವರ ಫಂಕ್ಷನ್ಸ್ ಏನು? ಸೇಮ್ ಲೀಗಲ್ ಏಡ್ ಅಟ್ ಗ್ರಾಸ್ ರೂಟ್ ಲೆವೆಲ್ ಪ್ರೊವೈಡ್ ಮಾಡೋದು, ಲೀಗಲ್ ಅವೇರ್ನೆಸ್ ಕ್ಯಾಂಪೇನ್ಸ್ ಕಂಡಕ್ಟ್ ಮಾಡೋದು, ಮತ್ತೆ ಲೋಕ್ ಅದಾಲತ್ ಸೆಟಲ್ಮೆಂಟ್ ಮಾಡೋದು, ಲೋಕ್ ಅದಾಲತ್ ಅಲ್ಲಿ ಸಿಟಿಜನ್ಸ್ಗೆ ಲೀಗಲ್ ಸರ್ವಿಸಸ್ ಪ್ರೊವೈಡ್ ಮಾಡೋದು, ಇದೆಲ್ಲ ಇವರ ಕಾರ್ಯಗಳಾಗಿರುತ್ತೆ. ಮತ್ತೆ ಇಂಪಾರ್ಟೆನ್ಸ್ ನಾವೆಲ್ಲ ನೋಡಿದ್ವಿ. ಸೇಮ್ ಲಾಸ್ಟ್ ಮೈಲ್ ಅಂದ್ರೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಜಸ್ಟಿಸ್ ಅನ್ನು ಪ್ರೊವೈಡ್ ಮಾಡೋದು, ಮತ್ತೆ ರೂರಲ್ ಅಂಡ್ ಮಾರ್ಜಿನಲೈಸ್ಡ್ ಪಾಪ್ಯುಲೇಷನ್ಗೆ ನಿಮಗೆ ಲೀಗಲ್ ಏಡ್ ಕೊಡುವುದು, ಮತ್ತೆ ಲೀಗಲ್ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋದು ಅಟ್ ಗ್ರಾಸ್ ರೂಟ್ ಲೆವೆಲ್. ಸೊ ನಾವು ಒಂದು ಓವರ್ ಆಲ್ ಸ್ಟ್ರಕ್ಚರ್ ಆದಲ್ಲಿ ನಮಗೆ ಆರ್ಟಿಕಲ್ 39A ಅಂಡರ್ ಅಲ್ಲಿ ಏನು ಫ್ರೀ ಲೀಗಲ್ ಏಡ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದರ ಅಡಿಯಲ್ಲಿ ನಾಲ್ಸಾ ಕ್ರಿಯೇಟ್ ಆಗುತ್ತೆ. ಸೊ ನಾಲ್ಸಾ ಒಂದು ಟಾಪ್ ಮೋಸ್ಟ್ ಲೆವೆಲ್ ಎಪೆಕ್ಸ್ ಬಾಡಿ ಆಗಿರುತ್ತೆ. ನಾಲ್ಸಾ ಕೆಳಗೆ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಬರುತ್ತೆ. ಅದರ ಕೆಳಗೆ ಡಿಸ್ಟ್ರಿಕ್ಟ್ ಲೆವೆಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಬರುತ್ತೆ. ಮತ್ತೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ತಾಲೂಕಾ ಲೆವೆಲ್ ಲೀಗಲ್ ಸರ್ವಿಸಸ್ ಕಮಿಟಿ ಆರ್ ಅಥಾರಿಟಿ ಇರುತ್ತೆ. ಓಕೆ, ಸೊ ಇದನ್ನೆಲ್ಲ ಏನಕ್ಕೆ ಇಷ್ಟೊಂದೆಲ್ಲ ಕಮಿಟೀಸ್ ಎಲ್ಲ ಫಾರ್ಮೇಷನ್ ಮಾಡಿದ್ದಾರೆ ನಿಮ್ಗೆ ಏನಾದರೂ ಎಕ್ಸಾಮ್ ಅಲ್ಲಿ ಬಂದಾಗ, ಸೊ ಯು ಶುಡ್ ಹ್ಯಾವ್ ಟು ನೋ ಅಬೌಟ್ ದಿಸ್
ಅಥಾರಿಟೀಸ್ ಎನ್ಶೋರ್ಸ್ ಈಕ್ವಾಲಿಟಿ ಬಿಫೋರ್ ಲಾ, ಫ್ರೀ ಲೀಗಲ್ ಏಡ್ ಟು ವೀಕರ್ ಸೆಕ್ಷನ್ಸ್, ಸ್ಪೀಡಿ ಜಸ್ಟಿಸ್ ಥ್ರೂ ಲೋಕ್ ಅದಾಲತ್, ಇಷ್ಟೊಂದೆಲ್ಲ ಪ್ರೊವೈಡ್ ಮಾಡುತ್ತೆ ಅಟ್ ಮಲ್ಟಿ ಟೈರ್ ಸ್ಟ್ರಕ್ಚರ್. ಮಲ್ಟಿ ಟೈರ್ ನೋಡಿ ಎಷ್ಟೊಂದು ಸ್ಟ್ರಕ್ಚರ್ಸ್ ಇದೆ. ಪ್ರೈಮರಿ ಲೆವೆಲ್ ಅಲ್ಲಿ ನಾಲ್ಕು ಇರುತ್ತೆ, ಸೆಕೆಂಡರಿ ಲೆವೆಲ್ ಅಲ್ಲಿ ಸ್ಟೇಟ್ ಲೆವೆಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಇರುತ್ತೆ, ಥರ್ಡ್ ಲೆವೆಲ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಇರುತ್ತೆ, ಫೋರ್ತ್ ಲೆವೆಲ್ ತಾಲೂಕಾ ಲೆವೆಲ್ ಇರ್ತದೆ. ಸೊ ಮಲ್ಟಿ ಟೈರ್ ಸ್ಟ್ರಕ್ಚರ್ ಇದೆ. ನೆಕ್ಸ್ಟ್